ನಮ್ಮ ಚೊಟ್ಟಮ್ಮರಿಗೆ ಫಸ್ಟ್ ಪ್ರಮೋಷನ್ ಬಂದಿತ್ತು. ಬಬಿತವ್ರಮ್ಮ ಏನ್ ಹೇಳ್ತಾರೆ ಅಂದ್ರೆ ನನ್ಗೂ ಮತ್ತೆ ಬಬಿತಾಗೂ ಇಬ್ರು ಕೂಡ ಒಂದು ಗಿಫ್ಟ್ ಅಥವಾ ಏನಾದ್ರು ಒಂದು ಕೊಡಿಸ್ತೀವಿ. ನಮ್ಮ ಚೊಟ್ಟಮ್ಮರಿ ಫಸ್ಟ್ ಟೈಮ್ ಬೆಳ್ಳಕ್ ಕಾಣ್ತಾಳೆ. ಕಮೆಂಟ್ ಅಲ್ಲಿ ಬಬಿತಾ ಬೆಳ್ಳಗಿದಾಳೆ ಅಂತ ಹಾಕಿ ಪ್ಲೀಸ್. ಹಂಗಾರೆ ನೀನ್ ಬೆಳ್ಳಗಿಲ್ವಾ? ಏನ್ ಅನ್ಕೊಂಡಿದ್ದೆ ನಮ್ಮ ಅಪ್ಪನ್ನ? ಇಟ್ಸ್ ಬಾರ್ಗೇನಿಂಗ್. ನಮ್ ತರ ಫಸ್ಟ್ ಟೈಮ್ ಅಂತ ಇದ್ರೆ ಕಸ್ಟಮರ್ ಸಿಕ್ಕಿರೋದು. ಲೈಫ್ ಅಲ್ಲೇ ಫಸ್ಟ್ ಟೈಮ್ ನಾನು ಕೊಡ್ಸಿರೋದು ಅನ್ಕೋತೀನಿ. ಕಷ್ಟಪಟ್ಟು ವರ್ಕ್ ಮಾಡಿ ಗೋಲ್ಡ್ ಸಿಲ್ವರ್ ಕೊಡ್ಸೋ ಜಾಗದಲ್ಲಿ ಗೋಲ್ಡ್ ಕೊಡ್ಸ್ಬೇಕು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವಾಗ ನಾವು ಮತ್ತೆ ಭವಿತ್ ಅವ್ರ ಫ್ಯಾಮಿಲಿ ಎಲ್ಲ ಹೊರ್ಗಡೆಗೆ ಹೋಗ್ತಿದೀವಿ. ಎಲ್ಲಿ ಏನು ಅಂತ ಹೇಳ್ತೀನಿ. ಇವಾಗ ನಾವು ಎಲ್ರು ಇಬ್ರು ಫ್ಯಾಮಿಲಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳ್ತೀನಿ. ಸೊ ಬಟ್ ಅದಕ್ಕೂ ಮುಂಚೆ ನಾನು ಯಾರ್ಯಾರು ಹೋಗ್ತಾ ಇದೀವಿ ಅಂದ್ರೆ ನಾನು, ಅಪ್ಪ, ಅಮ್ಮ, ಬಬಿತವ್ರ ಅಮ್ಮ, ಬಬಿತವ್ರ ಅಣ್ಣ. ಸೊ ನಾ ಇಬ್ರು ಫ್ಯಾಮಿಲಿ ಹೋಗ್ತಾ ಇರೋದು. ಸೊ ಏನಕ್ಕೆ ಹೊರಗಡೆ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಚೊಟ್ಟಮ್ಮರಿಗೆ ಫಸ್ಟ್ ಪ್ರಮೋಷನ್ ಬಂದಿತ್ತು. ಆ ಪ್ರಮೋಷನ್ ಅಮೌಂಟ್ ಅಲ್ಲಿ ಸೊ ಬಬಿತವ್ರಮ್ಮ ಏನ್ ಹೇಳ್ತಾರೆ ಅಂದ್ರೆ ಇಬ್ರಿಗೂ, ನನ್ಗೂ ಮತ್ತೆ ಬಬಿತಾಗೂ ಇಬ್ರಿಗೂ ಕೂಡ ಒಂದು ಗಿಫ್ಟ್ ಅಥವಾ ಏನಾದ್ರು ಒಂದು ಕೊಡಿಸ್ತೀವಿ. ಆ ಫಸ್ಟ್ ಪ್ರಮೋಷನ್ ಏನಿದೆ ಅದು ಹಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಇವಾಗ ನಾವು ಮತ್ತೆ ನಮ್ಮ ಫ್ಯಾಮಿಲಿ ಇಬ್ರು ಕೂಡ, ಸಾರಿ ನಮ್ಮ ಫ್ಯಾಮಿಲಿ ಮತ್ತೆ ಬಬಿತಾ ಫ್ಯಾಮಿಲಿ ಇಬ್ರು ಕೂಡ ಸಿಲ್ವರ್ ಜ್ಯುವೆಲ್ರಿಗೆ ಹೋಗ್ತಾ ಇರೋದು. ಸಿಲ್ವರ್ ಜ್ಯುವೆಲ್ರಿಗೆ ಹೋಗಿ ಅಲ್ಲಿ ಯಾವ್ದು ನನಗೆ ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡ್ತೀನಿ. ಸೊ ಬಬಿತವ್ರಮ್ಮ ನನಗೆ ಕೊಡಿಸ್ತವ್ರೆ, ನಾನು ನಮ್ಮ ಅಪ್ಪಂಗೆ ಕೊಡಿಸ್ತಾ ಇದ್ದೀನಿ ಅಂತ ನಮ್ಮ ಅಮ್ಮಗೆ ಹೇಳಿದ್ದೀನಿ. ಬಟ್ ಕೊಡ್ತೀನಿ ಅಲ್ವಾ ಅಂತ ಗೊತ್ತಿಲ್ಲ ಅಷ್ಟೇ. ಸೊ ಇವಾಗ ಲೆಟ್ಸ್ ಗೋ ಗೈಸ್, ಹೋಗುವ. ನೋಡೋಣ. 1 2 3 4 5 6 ಜನ ಹೋಗ್ತಾ ಇರೋದು. ಇವತ್ತು ನಮ್ಮ ಚೊಟ್ಟಮ್ಮರಿ ಫಸ್ಟ್ ಟೈಮ್ ಬೆಳ್ಳಕ್ ಕಾಣ್ತಾಳೆ. ಅಣ್ಣ ಅನ್ನ ತಿಂತಾರ, ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ನೀನ್ ಬೆಳ್ಳಕ್ ಕಾಣ್ತಿದ್ಯೋ? ಅವ್ಳು ಫಸ್ಟ್ ಟೈಮ್ ಬೆಳ್ಳಕ್ ಕಾಣ್ತಿರೋದು. ನನ್ಕಿಂತ ಬೆಳ್ಳಗಿರೋ ಅಂತ ಒಪ್ಕೊಂಡ್ಬಿಡ್ ನೋಡೋಣ. ಏಯ್ ಕರ್ಗಿ, ನನ್ಕಿಂತ ಬೆಳ್ಳಗಿಲ್ಲ ಅವಳು, ಕರ್ಗಿ ಅವಳು. ಆಯ್ತು. ಇದು ಸಾಕ್ಷಿಗೆ ಯಾರು ಗೊತ್ತಾ ಇರೋದು? ಆಯ್ತಿರೋ ಇರೋ ನಿಮಿಷ ಹೇಳ್ತೀನಿ, ಇರೋ ನಿಮಿಷ. ಈ ಮಾತಿಗೆ ಸಾಕ್ಷಿ ಯಾರು ಗೊತ್ತಾ? ಚಿರಂತ್ ಅವಳು ಕರ್ಗಿ ಅಲ್ವೇನೋ? ಅವಳು ಕರ್ಗಿ ಅಲ್ವೇನೋ? ನೋಡಿ ಅವಳು ಏನು ಕಣ್ಣು ನೋಡ್ದಿಲ್ಲ ನಾನು. ನೀವು ಅಮ್ಮನೆಲ್ಲ ಕೇಳೋದು, ನನ್ ಚಿರುನ್ ಮಾತ್ರ ಕೇಳೋದು. ನನ್ ಚಿರುನ್ ಮಾತ್ರ ಸರಿ, ಅಷ್ಟೇ ಸಾಕು ನನ್ಗೆ. ಅಷ್ಟು ಸಾಕು. ಚಿರಂತ್ ಹೇಳಿದ್ಮೇಲೆ ಸಾಕು. ನನ್ ಸಪೋರ್ಟಿಗೆ ಒಬ್ರು ಯಾರು ಇದ್ದಾರೆ. ಸಾಕು. ಗೈಸ್ ಕಮೆಂಟ್ ಅಲ್ಲಿ ಬಬಿತಾ ಬೆಳ್ಳಗಿದಾಳೆ ಅಂತ ಹಾಕಿ ಪ್ಲೀಸ್. ಹಂಗಾರೆ ನೀನ್ ಬೆಳ್ಳಗಿಲ್ವಾ? ಅವ ಕಮೆಂಟ್ ಅಲ್ಲಿ ಬೆಳ್ಳಗಿದೀನಿ ಅಂತ ಹಾಕ್ಬೇಕಂತ. ಹಂಗಂದ್ರೆ ಇವ್ರು ಬೆಳ್ಳಗಿಲ್ಲ ಕಣಮ್ಮ. ಮತ್ತೆ ಇದೆಯಾ ಅಂದ್ಬಿಟ್ಟು ಇದ್ರೆ ಅವರೇ ಹಾಕ್ತಾರ ಬಿಡು. ನೀನ್ ಯಾಕೆ ಹೇಳ್ತಿದ್ಯಾ? ಬೇಡ್ಕೋತವಳು ಕಮೆಂಟ್ ಹಾಕಿ. ಬೆಳ್ಳಗಿಲ್ಲ. ನನಗೆ ನಮ್ಮ ಅಪ್ಪ ಏನ್ ಹೇಳ್ತಾರಂದ್ರೆ ಇವತ್ತು ಸಾಯಂಕಾಲ ಏನಾದ್ರು ಮಾಡ್ಬೇಡ ಚಿಕನ್ ಮಟನ್ ಅಂತ ಕೇಳ್ತವ್ರೆ. ಅವ್ರಿಗೇನು ಇವ್ ಸಂಡೇ ಅಂತ ಬಂದಿದ್ದಷ್ಟೇ ಚಿಕನ್ ಮಟನ್ ತಿನ್ಬೇಕು ಅವ್ರಿಗೆ. ನನಗೆ 4-5 ದಿನದಿಂದ ತಿಂದು ನಂಗೆ ಮೊಸರನ್ನ ತಿಂದ್ಬಿಟ್ರೆ ಸಾಕು ಅನ್ಸ್ತೈತೆ. ಅಮ್ಮ ನೈಟ್ ನನಗೆ ಮೊಸರನ್ನ ಕೊಟ್ಬಿಡಮ್ಮ. ಏಯ್ ನೀವ್ ತಿನ್ನಂಗಿಲ್ಲ, ಹೊಲ್ಗಳು ಇದಾಯ್ತವೆ ಉಳ್ಕಳ್ಳು. ಇನ್ನೇನು ಇರ, ಅದು ಸಾಕ್ಷಿ ಯಾರು ಗೊತ್ತಾ? ಆಗುತ್ತಲ್ವೇನೋ? ಚಿಕನ್ ತಿಂದು ಸರಿ. ಈಗ ಏನ್ ತಿಂತ ಹೇಳಿ ನೈಟು? ಚಿಕನ್ ಬಿಟ್ಟು ಬೇರೆ ಹೇಳು. ಮಟನ್ 2 ಪೀಸ್ ತಿಂದ್ರು ಆಗ್ಲೇ 2 ಅಲ್ಲೂ ಹೋಗೈತೆ. ಕೂದ್ಲನ್ನ ಕಿತ್ತಾಕೊಂಡ್ಬಿಟ್ಟು ಸುದೀಪಡ ನೋಡಿ ನನ್ ಕೂದ್ಲು ಅಂತೆ. ಇಷ್ಟುದ್ದ ನನ್ ಕೂದ್ಲು. ಎಲ್ಲಿಂದ ಹುಡ್ಕೋರು ನನ್ದೊಂದ್ ಕೂದ್ಲು ಬರಲ್ಲ ನೋಡಿ. ಇಷ್ಟುದ್ದ ಐತೆ. ಇದ್ ನನ್ ಕೂದ್ಲಂತೆ. ಏಯ್ ಪೆಂಗಿ, ನಂದಿರೋದೇ ಇಷ್ಟು ನೋಡು. ಎಷ್ಟು ಬಿಡ ಅರ್ಧ ಗೈಸ್. ಸೊ ಇವಾಗ ಪೆಟ್ರೋಲ್ ಹಾಕಿಸ್ಕೊತಾ ಇದೀವಿ. ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಒಂದು ನೆನಪಾಯ್ತು. ಏನಂದ್ರೆ ಇದು ನೆನಪಿಗೆ ಮುಂಚೆ ಇವಾಗ ನಿನ್ನೆ ನಾನು ರೆಸಾರ್ಟಿಗೆ ಹೋಗಿದ್ನಲ್ಲ, ಅಲ್ಲಿ 600 ರೂಪಾಯಿ ಟೋಲ್ ಕಟ್ ಐತೆ. ನಮ್ಮಪ್ಪ ಅದೇ 600 ರೂಪಾಯಿ ಇಲ್ಲಿ ಪೆಟ್ರೋಲ್ ಹಾಕ್ಸ್ತವ್ರೆ, ಟ್ಯಾಕ್ಸ್ ಹಾಕ್ಸ್ತವ್ರೆ. ಇನ್ನೊಂದು ಪೆಟ್ರೋಲ್ ಅಂತ ಬಂದಾಗ ಯಾರಾದ್ರೂ ಯೂಶಲಿ ಕಾರಲ್ಲಿ ಕೂತಿ ಡ್ರೈವಿಂಗ್ ಮಾಡ್ತಿರೋ ಟೈಮಲ್ಲಿ ಕಾರಲ್ಲೇ ಕೂತ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಮೂವ್ ಆಯ್ತಾರೆ. ನಾನು ನಮ್ಮ ಅಪ್ಪ ಸಿಮಿಲರ್ ಸೇಮು. ಯಾರಾದ್ರೂ ಒಂದು ಪೆಟ್ರೋಲ್ ಹಾಕ್ಸ್ಕೋ ಟೈಮಲ್ಲಿ ಡೋರ್ ಇಳ್ದು ಆಚೆ ಹೋಗಿ ನೋಡ್ಕೊಂಡು ಮತ್ತೆ ಒಳಗಡೆ ಬರ್ತೀವಿ. ನಾನು ಮ್ಯಾಕ್ಸಿಮಮ್ ಕಾರಲ್ಲಿ ಇರೋದು ಎಲ್ಲರದ್ದು ನೋಡಿದೀನಿ. ಅವರೆಲ್ಲ ಕಾರ್ ಒಳಗಡೆನೆ ಕೂತ್ಕೊಂಡು ಹಾಕ್ಸ್ಕೊಂಡು ಆಮೇಲೆ ಹಂಗೆ ಹೋಯ್ತಾರೆ. ಏನೋ ಗೊತ್ತಿಲ್ಲಪ್ಪ. ನಾನು ನಮ್ಮ ಅಪ್ಪ ಸೇಮು, ಇನ್ನೂ ಹಾಕಿಲ್ಲ. 600 ಟ್ಯಾಕ್ಸ್ ಹಾಕ್ಸಿದ್ರು ನಮ್ಮಪ್ಪ. ನೆನ್ನೆ ಅವ್ರು ಟೋಲಿಗೆ ಕಟ್ಟಿದ್ರು, ಇವತ್ತು ನಾನು ಪೆಟ್ರೋಲ್ ಹಾಕ್ತಾ ಇದ್ದೀನಿ ಅಷ್ಟೇ. ಸಿಂಪಲ್. ಬರೀ ಹಿಂದೆ ಬಾ, ಜಾಸ್ತಿ ಮುಂದೆ ಕೂತ್ಕೊಂಬಾರ್ದು, ಬೆನ್ನೋಗುತ್ತಂತೆ. ನೋವು ಬರ್ಸ್ಕೋಬೇಕಂತಾನೆ ಮುಂದೆ ಕೂತ್ಕೊಂಡ್ ಹೌದಮ್ಮ. ಪಾಪ ಅವ್ರ ಅಮ್ಮ ಕೋಟಿ ದುಡ್ಡಿಟ್ಟವ್ರೆ ಅಲ್ವಾಕ?
ಈಗ ಹೊಸ ಡೈ ಕಲ್ತಾಳ ನಗದಿಲ್ಲ ನೋಡು. ಒಳ್ಳೆ ಕ್ಯಾಂಗ್ರೋ ಮಂಗುಸಿ ಅವ್ಳು ಗೊರಿಲ್ಲ ಮಾಡ್ತಾಳೆ ಅವಳು. ಅವಳೇ ಹಿಂಗೆ ನೋಡಲ್ಲ ನಗ 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 ನಗು ಛೀ ಗಬ್ಬಿ 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 ನಗಕ್ಕೂ ಬರಲ್ಲ, ಎಲ್ಲ ಹೇಳ್ಕೊಡ್ಬೇಕು ಇವಳಿಗೆ, ಏನು ಬರಲ್ಲ ವೇಸ್ಟ್. ಅವ್ರ ಅಣ್ಣ ಸೂಪರ್, ನೀನ್ ಸೂಪರ್ ಅಲ್ವೇನೋ? ಸೂಪರ್ ಅವನು. ಹೇಗಲೇ ಇಳಿಯೋ ರಸ್ ಹೇಳ್ಬಾರ್ದು ಪಾಪ ಹುಡುಗಿ ಚಿಕ್ಕ ಹುಡುಗಿ ಅಯ್ಯ ಗಲೀಜಾಗ್ಬಿಡ್ತು ಗುರು. ನಾನೇ ಯಾವಾಗ ಹೇಳ್ದೆ ರಾಸ್ಕಲ್ ಅಂತ? ರಾಸ್ಕುಲ್ ಅನ್ನಕ್ ಬಂದಿದ್ದ ನಾನು, ರಸಗುಲ್ಲ ಅಂತ ಹೇಳಕ್ ಬಂದಿದ್ದು. ಸೊ ನಾವ್ ಇವಾಗ ಡೈರೆಕ್ಟ್ ಸಿಲ್ವರ್ ಜ್ಯುವೆಲ್ರಿಗೆ ಹೋಗ್ಲಿಲ್ಲ. ಏನಕ್ಕಂದ್ರೆ ಇಲ್ಲೊಂದು ವಿಡಿಯೋ ಶೂಟ್ ಇದೆ. ಭವಿತದು ಒಂದು ಸಿಂಗಲ್ ಡ್ಯಾನ್ಸ್ ಇದೆ, ಮತ್ತೆ ಭವಿತಾ ಮತ್ತೆ ನಮ್ಮಪ್ಪ ನಾ ಇಬ್ರು ಒಂದು ಡ್ಯಾನ್ಸ್ ಆಡ್ತವ್ರೆ. ನಿನ್ನಂತ ಅಪ್ಪ ಇಲ್ಲ. ಇವ್ರ ಡ್ಯಾಡಿ ಜೊತೆ ನೆಕ್ಸ್ಟ್ ಟೈಮ್ ಮಾಡಿಲ್ಲ ಅಂದ್ರೆ ಐತೆ ನಿನ್ಗೆ, ಐತೆ ನಿಮ್ ಡ್ಯಾಡಿ ಜೊತೆ ಮಾಡಿಲ್ಲ ಅಂದ್ರೆ, ಅವ್ರ ಡ್ಯಾಡಿ ಜೊತೆ ಮಾಡ್ದಲೆ ಫಸ್ಟ್ ನಮ್ ಡ್ಯಾಡಿ ಜೊತೆ ಮಾಡ್ತಾಳೆ, ಒಂದು ಖುಷಿ ವಿಚಾರ. ಬಟ್ ಅವ್ರ ಡ್ಯಾಡಿ ಜೊತೆ ಮಾಡ್ಬೇಕು ಒಂದ್ಸಲಿ. ಅಂಡ್ ಒಂದು ವಿಡಿಯೋ ಮಾಡೋದಕ್ಕೆ ಇಡೀ ಇಬ್ರು ಫ್ಯಾಮಿಲಿ ಬಂದವ್ರೆ, ಅಂಡ್ ಜೊತೆಗೆ ಆ ಸಿಲ್ವರ್ ಪರ್ಚೇಸ್ ಮಾಡೋಕ್ಕೋಸ್ಕರ. ಓಕೆ ಲೆಟ್ಸ್ ಪ್ಲೇ. ಹಾ ಮೇಕಪ್ ಅಯ್ಯೋ ಏನ್ ಅನ್ಕೊಂಡಿದ್ದೆ ನಮ್ಮ ಅಪ್ಪನ್ನ, ಬಿಟ್ರೆ ಹಂಗೆ. ಗೈಸೋ ಇಲ್ಲೂ ಒಂದು ಶೂಟ್ ತೆಗಿತಿದೀವಿ. ಏನಕ್ಕಂದ್ರೆ ಇದೇ ತರ ಸೇಮು ರಾಜ್ಕುಮಾರ್ ಸರ್ ಅವ್ರದ್ದು ಮತ್ತೆ ಸುಧಾರಾಣಿ ಅವ್ರದ್ದು ಇಬ್ರದ್ದು ಒಂದು ಟೇಕ್ ಇತ್ತು, ಒಂದು ವಿಡಿಯೋ ಸೇಮ್ ಆಸ್ ಇಟ್ ಈಸ್. ಇಲ್ಲೊಂದು ವಿಡಿಯೋ ಇದೆ, ಇಲ್ಲಿ ವಿಡಿಯೋ ಇದೆ ಸೇಮ್ ಆಸ್ ಇಟ್ ಈಸ್. ಅದೇ ತರನೇ ಇಲ್ಲೂ ಶೂಟ್ ತೆಗಿತಿರೋದು, ಅದೇ ತರನೇ ಇಲ್ಲಿ ಶೂಟ್ ತೆಗಿತಿರೋದು. ಲೆಟ್ ಶೂಟ್. 2 ನಿಮಿಷಕ್ಕೂ ಹೋಗೋದು ತಲೆ ಬಾಚೋದು. ಅಯ್ಯೋ ನಮ್ಮ ಅಪ್ಪನ ಹತ್ರ ಕೂದಲಿದ್ರೆ ನಮ್ಮ ಅಮ್ಮ ಹೋಯ್ತಿತ್ತು. ಶೂಟ್ ಮಾಡ್ತಾ ಇದೀವಿ. ಅಲ್ಲೊಂದ್ ಕಡೆ ಶೂಟ್ ಆಯ್ತು, ಮತ್ತೆ ಇಲ್ಲೊಂದ್ ಪಾರ್ಕ್ ಇದೆ, ಅಲ್ಲೊಂದ್ ಕಡೆ ಶೂಟ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಒಂದೇ ಜಾಗದಲ್ಲಿ ನಾನು ಹೆಂಗಂದ್ರೆ ಒಂದೇ ಜಾಗದಲ್ಲಿ ಶೂಟ್ ಮಾಡಲ್ಲ, ಏನೇ ಇದ್ರು ಡಿಫ್ರೆಂಟ್ ಜಾಗದಲ್ಲಿ ಮಾಡ್ತೇನೆ. ಯಾಕಂದ್ರೆ ವಿಡಿಯೋ ಚೆನ್ನಾಗಿ ಬರಬೇಕು, ನನಗೆ ವಿಡಿಯೋ ನೋಡೋರಿಗೆ ತುಂಬಾ ಇಷ್ಟ ಆಗ್ಬೇಕು. ಆ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ತುಂಬಾ ಚೆನ್ನಾಗಿ ಮಾಡೋದು. ನಿಮಗೆ ಹತ್ತೋಕೆ ಬರೋದಿಲ್ಲವೇ? ಕುಳ್ಳಿ ಡುಮ್ಮಿ ನಮ್ಮ ಅಮ್ಮಂಗೆ ಹತ್ತಕ್ಕೆ ಆಗ್ತಿಲ್ಲ. ಅಂದ್ರೆ ಅರ್ಥ ಏನಂದ್ರೆ ಕುಳ್ಳುಕೋರೆ, ಇನ್ನೊಂದು ದಪ್ಪಕೋರೆ. ಯಪ್ಪ ನಮ್ಮ ಅಮ್ಮ ಬರ್ತಾ ಡುಮ್ಮಕ್ ಆಗ್ತಾರೆ. ಡುಮ್ಮಿ ಅಯ್ಯೋ ದುರ್ವಿಧಿಯೇ. ಮನೆಯಿಂದ ಇಲ್ಲಿ ಇವಳಿಗೆ ಟಚ್ ಅಪ್ ಬಂದು ಇವ್ರ ಅಮ್ಮ, ನಾ ಅಪ್ಪಂಗೆ ಟಚ್ ಅಪ್ ಬಂದು ಇವನು. ಸೂಪರ್. ಒಂದು ಮುತ್ತು ಕೊಂಡ್ರು. ಬರೀ ಡೋಗೆ ಡೋ. ಇಲ್ಲೊಂದು ಚಿಕ್ಕ ಸಿಂಪಲ್ ಸ್ಟೆಪ್ ಅಪ್ಪಂಗೆ ಗೊತ್ತಾಗ್ತಿಲ್ಲ, ಅದನ್ನೇ ಈಗ ತಲೆ ಕೆಡ್ಸ್ಕೊಂಡಿದೀವಿ ನೋಡಿ. ಆ ಸ್ಟೆಪ್ ಅದೊಂದ್ ಸ್ಟೆಪ್ ಮಾತ್ರ ಮಿಸ್ ಮಾಡ್ತಾರ ನಾವಪ್ಪ. ಪ್ಯಾಕಪ್ ದೇವ್ರೇ, ನಾನಿನ್ ಯಾವತ್ತು ನಮ್ಮ ಅಪ್ಪನ ಕಾಲ್ ವಿಡಿಯೋ ಮಾಡ್ಸಲ್ಲ ದೇವ್ರೆ. ಇನ್ನೊಂದ್ಸಲಿ ಕರ್ದ್ಬಿಡಮ್ಮ, ನಿಂಗೆ ಐತೆ ಇನ್ನೊಂದ್ಸಲಿ. ಓ ಶಟ್ ಮ್ಯಾನ್, ನಮ್ಮ ಅಪ್ಪಗೆ ಹೇಳ್ಕೊಟ್ಟು ಸಾಕಾಯ್ತು. ಲಿಟ್ರಲಿ ಅಮ್ಮ ಇವತ್ತು ವಿಡಿಯೋ ಹೋಗ್ಲಿ ಪಾಪ ಅಂತ ನಮ್ಮ ಅಮ್ಮಗೋಸ್ಕರ ಮಾಡಿದ್ದು. ಅಯ್ಯೋ ದೇವ್ರೆ, ತಲೆ ಕೆಟ್ಟ ಗೊಬ್ಬರ ಆಯ್ತು. ಹೋಗಪ್ಪ, ನಾನ್ ಮಾಡೋದಕ್ಕೆ 1 hour ಆಯ್ತಾ? ಆಯ್ತು. ಮಮ್ಮಿ ಮಾಡಿ 1 ದಿವಸ ಬೇಕು. ಅದು ಕರೆಕ್ಟ್. ನಮ್ಮ ಅಮ್ಮಗ್ 1 ದಿವಸ, ನಮ್ಮ ಅಪ್ಪಂಗೆ 1 hour. ನಮ್ಮ ಅಪ್ಪಂಗೆ ಏನೋ 1,000 ಸಲ ಹೇಳ್ಕೊಡ್ಬೇಕು. ಅವ್ರು ಈಗ ಕಲಿತಿರೋದು. ಈ ಹುಡುಗಿಗ್ ಬರುತ್ತೆ ಆದ್ರೂ ಮತ್ತೆ ನನ್ನ ಹತ್ರ ಹೇಳ್ಸ್ಕೊತಾಳೆ. ಹಿಂಗಿರ್ಬೇಕು ಇವಳಿಗೆ. ಏನ್ ಹೊಡಿಯೋದು? ಬರೀ ಹೇಳ್ಕೊಟ್ಟು ಸಾಕಾಯ್ತು ನನಗಂತ ಇವಳಿಗೆ. ಫ್ಯಾಮಿಲಿ ಅವ್ರಿಗೆ ಒಂದು ವಿಡಿಯೋ ಹೇಳ್ಕೊಡೋದು, ಅದು ಡ್ಯಾನ್ಸ್ ಹೇಳ್ಕೊಡೋದಂತೂ ಒಪ್ಪೋ. ಒಂದು ವೇಳೆ ಡೈಲಾಗ್ ಕೇಳಿಸ್ಬಿಡ್ಬೋದೇನೋ, ಡ್ಯಾನ್ಸ್ ಕಷ್ಟ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಗೈಸ್. ಸೊ ಪಾಪ ನಮ್ಮ ಫ್ಯಾಮಿಲಿ, ಭವಿತಾ ಫ್ಯಾಮಿಲಿ ಎಲ್ಲ ಪಾಪ ಸುಸ್ತಾಗ್ಬಿಟ್ಟವ್ರು ವಿಡಿಯೋ ಶೂಟ್ ಮಾಡೋಕ್ಕೆ. ವಿಡಿಯೋ ಶೂಟ್ ಮುಗಿಸಿ ಸುಸ್ತಾಗ್ಬಿಟ್ಟವ್ರೆ. ಅದಕ್ಕೆ ಒಂದು ಗೋಬಿ ಮತ್ತೆ ಎಲ್ಲರೂ ಪಾನಿಪುರಿ ತಗೋತಾ ಇದೀವಿ. ಬಹಳ ಕಷ್ಟಪಟ್ಟವ್ರೆ, ಮಾತ್ರ ತುಂಬಾ ಕಷ್ಟಪಟ್ಟವ್ರೆ. ಅಯ್ಯೋ ನೋಡಿ, ಈಗ ಆಗ್ತಾರಂತೆ ಸ್ಟೆಪ್. ಪ್ರಾಕ್ಟೀಸ್ ಮಾಡಿದ್ದೀನಿ. ಅಲ್ಲಿ ಮೇನ್, ಅಲ್ಲಿ ಬೇಕಾಗಿರೋದು ನಮಗೆ. ಈಗ ಹೋಯ್ತು ಔಟ್ ಆಫ್ ದ ಟೈಮ್. ಇದು ಸುಮ್ನೆ BGM ಹಾಕಿದ್ದು, ಪಾನಿಪುರಿ ತಿನ್ನಿ ಅಂತ ಹೇಳಿಲ್ಲ, ಸುಮ್ನೆ BGM ಹಾಕಿದ್ದು ಅಷ್ಟೇ. ಅದನ್ನ ಇದೊಂದು ಬದುಕಿ ಬಾಲೆ. ತಿನ್ನೋದು ಏನು ಛೀ ಯಪ್ಪ. ನಾವೇ ಪಾನಿಪುರಿ ಅವರೇ ಪರವಾಗಿಲ್ಲ, ಇದು ತಿಂತಾರೆ. ಇದು
ಗೈಸ್ ತಿಂದಿದ್ದೆಲ್ಲ ಆಯ್ತು. ಈ ಪಾನಿಪುರಿ ಎಲ್ಲ ತಿನ್ನಲ್ಲ ನಾನು, ರೇರು ತಿನ್ನೋದು. ಗೋಬಿ ಪಾನಿಪುರಿ ಎಲ್ಲ ತಿನ್ನಲ್ಲ. ಎಷ್ಟೋ ತಿಂಗಳಾಗಿರ್ಬೇಕು, ವರ್ಷನೇ ಆಗಿರ್ಬೇಕು ನನ್ನ ಪ್ರಕಾರ ತಿಂದಿಲ್ಲ ನಾನು. ಸೊ ಇವಾಗ ಏನೋ ಎಲ್ಲ ಫ್ಯಾಮಿಲಿ ಜೊತೆ ಇದೀವಿ ಅಂತ ಒಂದ್ ಸ್ವಲ್ಪ ತಿಂದೆ ಅಷ್ಟೇ. ಬಟ್ ತಿನ್ನಕ್ಕೆ ಮನ್ಸಿಲ್ಲ ನೋಡಿ, ಅದು ತಿಂದಿದಷ್ಟು ನಮ್ಗೆ ಒಂಥರ ಆಗುತ್ತೆ, ಅದಕ್ಕೆ ತಿನ್ನಕೋಲ್ಲ ಪಾನಿಪುರಿ ಗೋಬಿ ಎಲ್ಲ. ಅದು ಬಿಟ್ಟು ಬೇರೆ ಎಲ್ಲ ತಿಂತೀನಿ ನಾನು. ಇತ್ತೀಚೆಗೆ ಜಂಕ್ ಫುಡ್ ಗಳು ಜಾಸ್ತಿ ಆಗೈತೆ. ನಾನು ಎಷ್ಟೇ ಟ್ರೈ ಮಾಡ್ತೀನಿ ಕಮ್ಮಿ ತಿನ್ನೋಣ ಅಂತ, ಆದ್ರೂ ಏನೋ ಬಡ್ಡಿ ಮಗುನ್ ಗೊತ್ತಿಲ್ಲ, ತಿನ್ಬೇಕು ಅಂತ ಅನ್ಸ್ಬಿಡುತ್ತೆ. ಒಂದ್ಸಲಿ ಜಿಮ್ಗೆ ಹೋದ್ಮೇಲೆ ಒಬ್ಬ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ಮೇಲೆ, ಪರ್ಸನಲ್ ಟ್ರೈನರ್ ಸಿಕ್ಕಿದ್ರೆ ಆರಾಮಾಗಿ ಡಯಟ್ ಪ್ಲಸ್ ಬಾಡಿ ಸಖತ ಮಾಡ್ಬೋದು. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ, ವೇಟಿಂಗ್ ಫಾರ್ ದಟ್. ಗೈಸ್ ಸೊ ಫೈನಲಿ ಆ ಶೂಟ್ ಪಾರ್ಟ್ ಮುಗಿಸ್ಕೊಂಡು ಇವಾಗ ಒಂದು ಮೇನ್ ಪಾರ್ಟ್ ಬರ್ತಾ ಇದ್ದೀವಿ. ಇಲ್ಲೇ ನಮಗೆ ಕಾಣಿಸೋ ಜ್ಯುವೆಲರ್ಸ್ ಅಂಗಡಿ, ಅಲ್ಲಿಗೆ ಹೋಗ್ಬಿಟ್ಟು ನಮಗೆ ಇಷ್ಟ ಆದಂತಹ ಚೈನ್, ಅಥವಾ ನನಗೆ ಮಾತ್ರ, ಇವಳಿಗಿಲ್ಲ, ಹಲೋ ನಿನಗಿಲ್ಲ ಕೊಳ್ಳಿ ಗಣೇಶಕ್ಕೆ ಯಾವ್ದಾರು ಇಷ್ಟ ಆಗೋದು ತಗೋಬೇಕಷ್ಟೇ. ಈಗ ನೋಡು, ನಿನ್ಕಿಂತ ಎಷ್ಟು ವೈಟ್ ಆಗಿದ್ದೀನಿ ನೋಡು ಎಷ್ಟು ವೈಟ್ ಆಗಿದ್ದೀನಿ ನೋಡು. ವೈಟ್ ಆಗಿಲ್ವಾ? ಎಷ್ಟು ವೈಟ್ ಆಗಿದ್ದೀನಿ ನಿನ್ಕಿಂತ. ಯಾವ್ದು ಬೇಕು ನೋಡ್ಬಿಟ್ಟು ಸುಮ್ಮನೆ ಆಗಷ್ಟು. ನಾನು ಯೂಶಲಿ ಸಿಲ್ವರ್ಗೆಲ್ಲ ಬರಲ್ಲ, ನಾನು ಕಮ್ಮಿ. ನಮ್ಮ ಡ್ಯಾಡಿ ಮಮ್ಮಿ ಏನು ತೊಗೊಂಬರ್ತಾರೋ ಅದರಲ್ಲೇ ನಾನು ಮ್ಯಾನೇಜ್ ಮಾಡ್ಕೊಂಡು ಹಾಕೊಂಡ್ಬಿಡ್ತೀನಿ. ಬಟ್ ಇವತ್ತು ಫಸ್ಟ್ ಟೈಮು ನಾನು ಬಂದಿರೋದು, ತೊಗೊಳಕ್ಕೆ ಅಂತಲೇ ಬಂದಿರೋದು. ಇಲ್ಲ, ಈಗ ಅದೇ ಥರ ಹಾಕೋಬೇಕು. ಈ ಸಲಿನೇ ಫಸ್ಟ್ ಟೈಮ್ ಬಂದಿರೋದು. ನೋಡೋಣ ಇದರಲ್ಲಿ ಇಷ್ಟರಲ್ಲಿ ಯಾವ್ದು ನನಗೆ ಸೂಟ್ ಆಗುತ್ತೋ ಆ್ಯಂಡ್ ಚೆನ್ನಾಗಿ ಅನ್ಸುತ್ತೋ. ಇದು ಅಮ್ಮ ಸೆಲೆಕ್ಟ್ ಮಾಡೋರೆ, ನೋಡೋಣ ಹಾಕೋಣ ಈಗ. ಹಾಕ್ಮ ನೀನೆ. ನನಗೆ ಚೆನ್ನಾಗಿ ಕಾಣಿಸ್ತೈತಾ ಅನ್ನಿಸ್ತಾನಿಲ್ಲ ನನಗೆ, ಬಟ್ ಆದ್ರೂ ದೂರದಿಂದ ಚೆನ್ನಾಗೈತೆ. ಬಟ್ ಆದ್ರೂ ರೌಂಡ್ ಅಮ್ಮ. ಇದು ಬುಜ್ಜಿಯವರಮ್ಮ ಕೊಟ್ರು, ಇದು ನಮ್ಮಮ್ಮ. ಇವಾಗ ಇದನ್ನ ರಿಮೂವ್ ಮಾಡಿ ಎಲ್ಲದು ಇದನ್ನ ಹಾಕ್ತವ್ರೆ. ನನಗೇನೋ ರೌಂಡ್ ಸೆಟ್ ಆಗ್ತದೆ ಅಂತ ಅನ್ನಿಸ್ತಾನೆ ಇಲ್ಲ. ಬಟ್ ನಮ್ಮಮ್ಮ ಹಾಕೋ ಚೆನ್ನಾಗಿದೆ ಅಂತವ್ರೆ. ಈ ಥರದ್ದು ನಾನು ನೋಡಿ ಈ ಥರದ್ದು ಹಾಕೊಂಡಿದ್ದ ತಕ್ಷಣ ಡಿಫ್ರೆಂಟ್ ಅನಿಸ್ತೈತೆ ನನಗೆ. ಹೆಂಗ್ ಕಾಣಿಸಿದ್ದು ಚೆನ್ನಾಗಿದೆ ಅಲ್ಲಿ. ವಾ ಗೈಸ್, ಸೊ ಇದನ್ನೇ ಫಿಕ್ಸ್ ಮಾಡ್ತವ್ರೆ. ಅಂದ್ರೆ ಇದು ಭವಿತ್ ಅವ್ರ ಅಮ್ಮಗೆ ಮತ್ತೆ ನಮ್ಮ ಅಮ್ಮಗೆ ಇಬ್ರಿಗೂ ಕೂಡ ತುಂಬಾ ಇಷ್ಟ ಆಗ್ತಿದೆ ಅಂತ. ಏನೋ ಒಟ್ಟಲ್ಲಿ ನೋಡೋಣ. ನನಗೂ ಒಂದು ದೂರದಿಂದ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಹತ್ರ ಬಂದ್ರೆ ರೌಂಡ್ ಸೆಟ್ ಆಗ್ತಿದೆಯಲ್ವ ಅನ್ನೋದೊಂದೇ ಕನ್ಫ್ಯೂಷನ್. ನೀವು ಹೇಳಿ, ನೀವೊಂದು ಕಮೆಂಟ್ ಹಾಕಿ ಚೆನ್ನಾಗಿದೆ ಚೆನ್ನಾಗಿಲ್ವಾ ಅಂತ. ನಾನು ಬೇಕಾದ್ರೆ ನೀವು ಚೆನ್ನಾಗಿಲ್ಲ ಅಂದರೆ ಚೇಂಜ್ ಮಾಡಿಸ್ಬಿಡ್ತೀನಿ ಬಂದು. ಏನಂತೀರ? ನೋಡ್ಕೊಳ್ಳಿ, ಇನ್ನೊಂದ್ಸರಿ ನೋಡ್ಕೊಳ್ಳಿ, ಝೂಮಿಂದ ನೋಡ್ಕೊಳ್ಳಿ. ಈ ಥರ ಇದೆ ಹ್ಯಾಂಗಲ್. ಇದು ನಾನು ಸೆಲೆಕ್ಟ್ ಆದರೆ, ನನಗೆ ಸೆಲೆಕ್ಟ್ ಆದರೆ ಇಲ್ಲಿ ಅಪ್ಪಂಗೆ ಒಂಚೂರು ಸೆಲೆಕ್ಟ್ ಮಾಡ್ತವ್ರೆ. ನಂದು ನಮ್ಮ ಅಪ್ಪದು ಪ್ಲಾಸ್ಟಿಕ್ ದೂರ. ನಮ್ಮ ಅಪ್ಪ ಚಿಕ್ಕದಾಗ್ತಾರೆ ಚೈನು, ನಾನು ದೊಡ್ಡದಾಗ್ತೀನಿ, ಅಷ್ಟೇ ಡಿಫ್ರೆನ್ಸು. ನನ್ನ ಚೈನು ಇದು ಫಿಕ್ಸ್ ಆಯ್ತು, ನಮ್ಮ ಡ್ಯಾಡಿ ಚೈನು ಇದು ಫಿಕ್ಸ್ ಆಯ್ತು. ಯಾರು ಸೆಲೆಕ್ಟ್ ಮಾಡಿದ್ರು? ಲವ್ ನೋಡಪ್ಪ ನಮ್ಮ ಅಮ್ಮಂಗೆ. ಬೆಳ್ಳಿ ಕೊಡಿಸ್ಬಿಟ್ಟು ಲವ್ ಅಂದ್ರೆ ಚಿನ್ನ ಆ ಕಡೆ ಕೊಡ್ಸು. ಈಗ ಒಂದು ಪ್ರಶ್ನೆ ಬರುತ್ತೆ ಅಮ್ಮನ, ಬೆಳ್ಳಿ ನಾನು ಕೊಡ್ಸೋದು, ಚಿನ್ನ ಮಗ ಕೊಡ್ಸೋದು ಅಂತಾರೆ. ನಾನು ಕೊಡಿಸ್ಬೇಕು. ಕತ್ತಲ್ಲಿರೋ ಚೈನು ಫಿಕ್ಸ್ ಆಗಿದೆ. ಇವಾಗ ಕೈ ಚೈನ್ ಡಿಸೈಡ್ ಮಾಡ್ಬೇಕು ಇವಾಗ. ಈ ಥರದ್ದು ಹಾಕೊಂಡ್ಬಿಟ್ರೆ ನಾನು ಬಟ್ ಹಾಕೋತೀನಿ ರೀ, ಹೆಂಗಿದೆ ಅಂತ ನೋಡೋಣ. ಈ ಥರದ್ದು ಹಾಕೊಂಡ್ಬಿಟ್ರೆ ಕ್ರೇಜಿ ಆಗಿರುತ್ತೆ. ನಾನು ಸಿಲ್ವರ್ ಸುದೀಪ ಆಗ್ಬಿಡ್ತೀನಿ. ಈ ಚೈನು ಸಖತ್ತಾಗಿ ಕಾಣ್ತೈತೆ, ಲುಕ್ಕಾಗಿ ಕಾಣ್ತಿದೆ. ಬಟ್ ನಮ್ಮಮ್ಮ ಯಾವಾಗಲೂ ಇದೇ ಥರದ್ದು ಆಗ್ತೀಯ, ಬೇರೆ ಟ್ರೈ ಮಾಡುವಂಥವ್ರೆ. ನೋಡಬೇಕು ಏನು ಮಾಡೋದು ಏನಂತ ಗೊತ್ತಿಲ್ಲ. ಬಟ್ ಚೆನ್ನಾಗಿ ಕಾಣಿಸ್ತೈತೆ ಕೈಗೆ. ದೊಡ್ಡದು ಫಸ್ಟ್ ಟೈಮ್ ದೊಡ್ಡದಾಗ್ತಾ ಇರೋದು. ಬೇರೆ ಟೈಮಲ್ಲೆಲ್ಲ ಚಿಕ್ಕದಾಕಿದೆ, ಇವಾಗ ದೊಡ್ಡದಾಕಿದ್ದೀನಿ. ಲೆಟ್ಸಿ ನಮ್ಮಮ್ಮ ಒಪ್ಪಿದ್ರೆ ಇದನ್ನು ತೊಗೊಳೋದು. ಇದೆಲ್ಲ ಹೊಸ ಡಿಸೈನ್ ಅಂತೆ, ಅದಕ್ಕೆ ಇವಾಗ ವಾಪಸ್ ತೆಗೆದು ಇವಾಗ ಇದರಲ್ಲಿ ನೋಡಬೇಕು ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೋಬೇಕಷ್ಟೇ. ಗೈಸ್, ಸೊ ಇದರಲ್ಲಿ ಇದ್ದಿದ್ದೆಲ್ಲ ನನಗೆ ಒಂಥರ ಓಕೆ ಅನಿಸ್ತು. ಅಪ್ಪ ಇಷ್ಟು ಸೆಲೆಕ್ಟ್ ಮಾಡ್ಕೊಂಡವ್ರೆ, ನನಗಲ್ಲೊಂದು ಇಟ್ಟಿದ್ದಾರೆ. ಪ್ರೀವಿಯಸ್ ಅಲ್ಲಿ ಕೈ ಹಾಕೊಂಡಿದ್ದಲ್ಲ, ಅದೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ನಾನು ಅದನ್ನೇ ತಗೋದು. ಇದನ್ನೆಲ್ಲ ಕ್ಲೋಸ್ ಮಾಡಿ ಇವಾಗ ಅಪ್ಪ ಸೆಲೆಕ್ಟ್ ಮಾಡಿದ್ಮೇಲೆ ಇದರಲ್ಲಿ ಯಾವ್ದು ಅಪ್ಪ ಸೆಲೆಕ್ಟ್ ಮಾಡ್ತಾರೋ ಒಂದು ಅದರಲ್ಲಿ ಚೂಸ್ ಮಾಡಿ ಡಿಸೈಡ್ ಮಾಡಿ ನೆಕ್ಸ್ಟ್ ಭವಿತಾ ಕಡೆಗೆ ಹೋಗ್ಬೇಕು. ಈಗ ನಾನು ಚೂಸ್ ಮಾಡಿರೋ ಈ ಒಂದು ಚೈನು ಎಷ್ಟು ಗ್ರಾಮ್ ಗೊತ್ತಾ? 36.5. ವಾ ಗೈಸ್, ಆಗ್ಲೇ ನಂದಾಯ್ತು. ಇವಾಗ ನಮ್ಮ ಚೊಟ್ಟಾಮರಿದು ನಡೀತಿದೆ ಸೆಲೆಕ್ಷನ್ನು. ಏನು ಎಷ್ಟು ಕೈಗಳು ಯಪ್ಪ. ಫೈನಲಿ ನಮ್ಮ ಚೊಟ್ಟಾಮರಿಗೆ ಈ ಒಂದು ಚಿಕ್ಕ ಚೈನು ಸೆಲೆಕ್ಟ್ ಆಗಿದೆ. ಅಲ್ಲ, ಇಷ್ಟು ಬೇಗ ಭವಿತಾಗೆ ಬೇಗ ಸೆಲೆಕ್ಟ್ ಆಯ್ತು, ನಮ್ದು ಮಾತ್ರ ನಮ್ಮಮ್ಮ ಲೇಟ್ ಮಾಡ್ಬಿಟ್ರು. ಈಗ ಫೈನಲಿ ಎಲ್ಲ ಸೆಲೆಕ್ಟ್ ಆಯ್ತು ನೋಡಿ. ಎಲ್ಲ ಇಟ್ಟಳಿ ಬಿಡ್ತಾಳೆ ನೋಡಿ. ಸೆಲೆಕ್ಟ್ ಆಗಿರೋದೆಲ್ಲ ರಿಟರ್ನ್ ನೋಡಿ. ಅಲ್ಲಿ ಅಮ್ಮ ಭವಿತಾ ಮತ್ತೆ ಭವಿತಾ ಅವ್ರ ಅಮ್ಮ ಎಲ್ಲ ಅವ್ರ ಕೈಗೆ ರಿಂಗ್ ನೋಡ್ತವ್ರೆ. ಈ ಸೈಡ್ ಬಂದ್ರೆ ನಾವು ನಮ್ಮ ಕೈಗೆ ರಿಂಗ್ ನೋಡ್ತಾ ಇದೀವಿ.
ನಾನು ಹೇಳಕ್ಕಿಂತ ಮುಂಚೆನೇ ಹೇಳ್ಬಿಟ್ಟೆ. ಹಂಗಲ್ಲಲ್ಲೋ ಇಟ್ಕೊಳ್ಳೋ ನಿಮಿಷ. ಓಡೋಗು, ನನ್ನ ಮಾತು ಕೇಳಿ ಓಡೋಗು. ಏ ಓಡೋಗ ನನ್ನ ಮಾತು ಕೇಳಿ ಓಡೋಗು. ಸಂಬಂಧನೇ ಇಲ್ಲ. ಈ ರಿಂಗ್ನ ಹಾಕೊಂಡ್ಬಿಟ್ಟೆ, ಈಗ ತೆಗಿಯಕ್ಕೆ ಒಂಚೂರು ಕಷ್ಟ. ಬಟ್ ಅದು ಟ್ರೈನ್ಡ್ ಆಗಿರ್ತಾರಲ್ಲ ಸಿಲ್ವರಲ್ಲಿ. ಬರ್ತೈತೆ ಹೋಯ್ತೈತೆ. ಬಂತು ಆರಾಮಾಗಿ ಬರ್ತೈತೆ. ತೆಗಿಯೋರ್ಗೆ ಯಾರಿಗೆ ಅಭ್ಯಾಸ ಇರುತ್ತೋ ಅವರಿಗೆ ಬೇಗ ಬರುತ್ತೆ. ಬಂತು ಅಣ್ಣ, ಒಂಚೂರಿದೆ ಬಂತೈತೆ. ತೆಗ್ದ್ಬಿಡಿ ಅಣ್ಣ, ಬಂತು. ಸೂಪರ್ ಅಣ್ಣ. ಅವೆಲ್ಲ ಎಕ್ಸ್ಪೀರಿಯನ್ಸ್ ಯಾರಿಗಿರುತ್ತೋ ಅವರೇ ತೆಗಿಯೋಕ್ಕಾಗಲ್ಲ. ಉಲ್ಟಾ ಆಗ್ತಿದ್ಯಲ್ಲ ಮತ್ತೆ. ಹಿಂಗೆ ಅದು ನೋಡಲಿ. ಹಿಂಗ ಇಲ್ಲಿದ್ರೆ ಇಲ್ಲಕ್ಕಾಗ ಸಿಂಹ ಹೇಳ್ದೆ ನನ್ನ ಮುಖನೆಲ್ಲ ಇಲ್ಲಿಗೆ ಹಾಕೊಂಡ್ಬಿಡಿ ಬೆಳ್ಳಿಗೆ ಅಂತ. ಫೈನಲಿ ಈಗ ಎಲ್ಲ ಸೆಲೆಕ್ಟ್ ಆಗಿದೆ. ಇದೆರಡು ನಮ್ಮ ಅಮ್ಮದು, ಇದು ಬವಿತವ್ರ ಅಮ್ಮದು. ನಾವ್ ಏನೇನ್ ಪರ್ಚೇಸ್ ಮಾಡಿದ್ವೋ ಈಗ ಅಲ್ಲಿ ಟೋಟಲ್ ಆಗ್ತವ್ರೆ. ನೋಡೋಣ ಎಷ್ಟು ಬೀಳುತ್ತೆ ಅಂತ ಎಲ್ರದ್ದು ಸೇರಿ. ಸೊ ಫುಲ್ಲು ಡಿಸ್ಕಷನ್, ಹೆವಿ ಡಿಸ್ಕಷನ್, ಸಕ್ಕ ಡಿಸ್ಕಷನ್. ನಂದೇ ಹೆವಿ ಗ್ರಾಮು ತುಂಬಾ ಹೈಟ್ ಹೋಗ್ಬಿಟ್ಟೈತೆ ಗ್ರಾಮ್ ಎಲ್ಲ. ಇಟ್ಸ್ ಅ ಬಾರ್ಗೇನಿಂಗ್. ನನಗೆ ಎಷ್ಟು ನಗು ಬರ್ತೈತಂದ್ರೆ ಮೆಚ್ಬೇಕು ನಮ್ಮ ಅಮ್ಮನ. ಗೈಸ್ ಇಲ್ಲಿರೋ ಸೇಟ್ ಅಣ್ಣನು ಕಾಮಿಡಿ ಮಾಡಕ್ ಬಿಟ್ಟವ್ರೆ. ಎಲ್ಲಿ ಜಾಗ್ಬಿಡು. ಟೋಟಲ್ ಬಿಲ್ ಬಂದು 6590 ಐತೆ. ಫೈನಲ್ ರೇಟ್ ಹೇಳಿ ಅಂದ್ರೆ 6600 ರೂಪಾಯಿ ಕುಡಿಯುತ್ತಾರೆ. ಗ್ರೇಟ್ ಅಣ್ಣ. 10 ರೂಪಾಯಿ ಜಾಸ್ತಿ ಮಾಡೋರೆ. 10 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟವ್ರೆ ಗೈಸ್. ಮತ್ತೆ ಹೊಸ ಲೆಕ್ಕ ಮಾಡ್ತವ್ರೆ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್. ಹೇಳ್ತೀನಿ ಹೋಗ್ತಾ ಆಚೆ ಹೋದ್ಮೇಲೆ ಹೇಳ್ತೀನಿ ಕತೆನ. ಹೆವಿ ಫನ್ನಿ. ಆಯ್ತಣ್ಣ ಫೈನಲಿ ಆಯ್ತಾ? ನಮಗೆ ಬಿಲ್ಲು ಎಷ್ಟು ಪೇಜ್ ಹಾಕಿರಿ ತೋರಿಸಿ ಒಂಚೂರು. 3 ಹಾಕಿಲ್ಲ, 1 2 ಅಣ್ಣ ಹೆವಿ ಟೆನ್ಷನ್ ಆಗ್ಬಿಟ್ಟಿದ್ರು. ಇನ್ನೊಂದ್ ಕೇಳು, ಇವ್ರು ಟೆನ್ಷನ್ ಇರ್ಬೇಕಾರೆ ಅವ್ನ್ ಬಂದ್ಬಿಟ್ಟು ಮೊದ್ಲೇ ತಲೆ ಕೆಡಿಸ್ತಾ ಇದೀನಿ, ನೀನ್ ಬೇರೆ ಆಗ್ಬಿಡ ಅಂತ ಕಳ್ಸೋರು. ಆಮೇಲೆ ಬೀಳಿಸ್ಬಿಟ್ಟು ಗೈಸ್ ನಾನು ಹಾಕೊಂಡಿರೋ ಒಂದು ಚೈನ್ ಅಲ್ಲಿ ಕೊಟ್ಬಿಟ್ಟಿದ್ವಿ, ಅದನ್ನ ಕೊಟ್ಟು ಹೊಸದ್ ಇಸ್ಕೊತಾ ಇದೀವಿ. ಆ ಚೈನ್ ಅಲ್ಲಿ ಇಟ್ಟಿದ್ರ ಅವ್ರು ಬಂದ್ಬಿಟ್ಟು ಅದನ್ನ ಬೀಳ್ಸ್ಬಿಟ್ರು. ಮೊದ್ಲೇ ಇವರು ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇದ್ರು. ಆ ಟೆನ್ಷನ್ ಜೊತೆಗೆ ಈ ಟೆನ್ಷನ್ ಒಳ್ಳೆ ಫನ್ನಿ ಮೂಮೆಂಟ್ಸ್, ಕ್ರೇಜಿ ಮೂಮೆಂಟ್ ಅನ್ಕೊಳ್ಳಿ. ಫೈನಲಿ 1 hour ಮಾತುಕತೆ ಆಡಿ ಒಂದು ರೇಟ್ ಫಿಕ್ಸ್ ಆಗಿ ಇವಾಗ ಬಿಲ್ ಹಾಕ್ಸ್ಬಿಟ್ಟು ಓಡ್ತಾ ಇದ್ವಿ. ಅಣ್ಣ ನಿಮ್ಗೆ ನಮ್ ತರ ಕಸ್ಟಮರ್ ಸಿಗ್ತಾ ಇರ್ತಾರ ಅವಾಗ? ಯಾರು ಸಿಕ್ಕಿಲ್ವಣ್ಣ? ಅಮ್ಮ ನಮ್ ತರ ಫಸ್ಟ್ ಟೈಮ್ ಅಂತ ಇದ್ರೆ ಕಸ್ಟಮರ್ ಸಿಕ್ಕಿರೋದು ಅವ್ರಿಗೆ. ಇವರು ನಗ್ತವ್ರೆ, ಅವರು ನಗ್ತವ್ರೆ, ಇವರಂತೂ ಬಿದ್ದು ನಗ್ತವ್ರೆ. ಒಳ್ಳೆ ಫನ್ನಿ ಮೂಮೆಂಟ್ ಮಾತ್ರ. ಇಸ್ ಫೈನಲಿ ಡನ್ ಅಣ್ಣ, ಥ್ಯಾಂಕ್ ಯು. ಲೆಟ್ಸ್ ಗೋ. ಹೋಗುವ ಮನೆಗೆ ಈಗ ಸೀದಾ. ಪಾಪ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟವ್ರ ಅಣ್ಣ ಮಾತ್ರ, ಹೆವಿ ಟೆನ್ಷನ್ ಆಗಿದ್ರು ಗೈಸ್. ನಮ್ಮ ಟೋಟಲ್ ಬಿಲ್ ಬಂದ್ಬಿಟ್ಟು 14,500 ಅಂತ ಬಿದ್ದಿತ್ತು. ನಾವು ಕಡಿಮೆ ಮಾಡಿಸಿ ಮಾತಾಡಿ 13,500 ಏನೋ ಮಾಡಿಸಿದೀವಿ. ಒಟ್ಟಿನಲ್ಲಿ ಏನೋ ಒಂದು ಮಾಡಿಸಿದ್ವಿ ಕಮ್ಮಿ. ಅದ್ರ ಜೊತೆಗೆ ಇವತ್ತು ನಾನು ಫಸ್ಟ್ ಟೈಮು ನಮ್ಮ ಡ್ಯಾಡಿಗೆ, ನಮ್ಮ ಅಪ್ಪಂಗೆ ಒಂದು ಬೆಳ್ಳಿ ಕೊಡ್ಸಿರೋದು. ಅಂದರೆ ಕತ್ತಿಗೆ ಚೈನು ಮತ್ತು ಕೈಗೆ ಬ್ರಾಸ್ಲೆಟು. ಫಸ್ಟ್ ಟೈಮ್ ಇದು ಇವತ್ತು ಕೊಡ್ಸಿರೋದು. ಲೈಫಲ್ಲೇ ಫಸ್ಟ್ ಟೈಮ್ ನಾನು ಕೊಡ್ಸಿರೋದು ಅನ್ಕೋತೀನಿ. ಇವತ್ತೇ ಫಸ್ಟ್ ಟೈಮ್ ಕೊಡ್ಸಿರೋದು. ಇವತ್ತು ಸಿಲ್ವರ್ ಆಗಿದೆ, ನಾಳೆ ಗೋಲ್ಡ್ ಆಗೋ ಥರ ಮಾಡಬೇಕು ಹೊರತು ಕಷ್ಟಪಟ್ಟು ವರ್ಕ್ ಮಾಡಿ ಸಿಲ್ವರ್ ಕೊಡ್ಸೋ ಜಾಗದಲ್ಲಿ ಗೋಲ್ಡ್ ಕೊಡಿಸ್ಬೇಕು. ಲೆಟ್ಸ್ ಸಿ, ಹೋಪ್ ಫಾರ್ ಬೆಸ್ಟ್. ಎಲ್ಲ ಹೋಪ್ ಫಾರ್ ಬೆಸ್ಟ್ ಅಂತ ಅಂದ್ಕೊಂಡು ಇನ್ನು ಮುಂದೆ ವರ್ಕ್ ಮಾಡೋಣ. ಸಿಲ್ವರ್ ಇದ್ದಿದ್ದು ಗೋಲ್ಡ್ ಆಗಲಿ. ಹೋಗಿದ ತಕ್ಷಣ ನನಗೊಂದು ಅಲ್ಲಿದ್ದು ಅನಿಸಿದ್ದೇನೆಂದರೆ, ನಾವು ಅಲ್ಲಿ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡ್ ಸಿಲ್ವರು, ರೈಟ್ ಸೈಡ್ ಗೋಲ್ಡು. ಇನ್ನು ನೆಕ್ಸ್ಟ್ ನಾನು ಹೋಗ್ಬೇಕಾದ್ರೆ ಅಥವಾ ನಾವು ಹೋಗ್ಬೇಕಾದ್ರೆ, ನಮ್ಮ ಫ್ಯಾಮಿಲಿ ಹೋಗ್ಬೇಕಾದ್ರೆ ಸೀದಾ ರೈಟ್ ತಿರ್ಗಬೇಕು. ಆ ಥರ ನಾನು ಒಂದು ಲೆವೆಲ್ ಕಷ್ಟಪಟ್ಟು ಹಂಗೆ ಮಾಡ್ಬೇಕು. ನಾನು ಒಟ್ಟಲ್ಲಿ ಬಿಡಲ್ಲ ಗೈಸ್. ಒಂದು ಚಾಲೆಂಜ್ ತಗೋತೀನಿ, ನಾನು ಖುಷಿಯಾರೋ ಏನೋ ಒಟ್ಟಲ್ಲಿ ನಾನು ಕಷ್ಟಪಟ್ಟಾದ್ರೂ ಅದನ್ನ ಮಾಡೇ ಮಾಡ್ತೀನಿ. ಒಟ್ಟಲ್ಲಿ ಒಂದು ಸ್ಯಾಟಿಸ್ಫೈ ಆಯ್ತು. ಅಂಡ್ ಕ್ರೇಜಿ ಮೂಮೆಂಟು,
ಸಖತ್ತಿತ್ತು ಮಾತ್ರ. ನಕ್ಕು ಸಾಕಾಯ್ತು. ಆ ಲೆವೆಲ್ ಫನಿ ಇತ್ತು, ಎಕ್ಸ್ಪೆಕ್ಟ್ ಮಾಡಕ್ಕಲ್ಲ, ಆ ಲೆವೆಲ್ ಫನಿ ಇತ್ತು. ಆ ಅಣ್ಣ ಸಿಕ್ಕಾಪಟ್ಟೆ ಟೆನ್ಷನ್ ಆಯ್ತು, ಬಟ್ ತಾಳ್ಮೆ ಇತ್ತು ಅವಣ್ಣಿಗೆ, ಕ್ರೇಜಿ. ಸೊ ನಾವೆಲ್ರು ಇವಾಗ ಊಟ ಮಾಡಕ್ಕೆ ಹೋಗ್ತಾ ಇದೀವಿ. 1 hour 1.5 hour ಬಾರ್ಗೇನಿಂಗ್. ಆದ್ರೂ ನಮ್ಮಮ್ಮ ಬಾರ್ಗೇನಿಂಗ್ ಮಾಡ್ತವ್ರೆ. ನನಗಂತೂ ತಲೆ ಕೆಟ್ಟ ಗೊಬ್ಬರ ಆಗಿ ನಗು ಬಂದೋಯ್ತು, ಸಿಕ್ಕಾಪಟ್ಟೆ ನಗು ಬಂದೋಯ್ತು. ಬಾ, ನಮ್ಮಮ್ಮ ನೆನ್ಸ್ಕೊಂಡ್ ಹೋಗ್ತವ್ರೆ. ಅಂದ್ರೆ ಆ ಒಂದು ಚೈನು ಇಟಾಲಿಯನ್ ಒಂದು ನಾರ್ಮಲ್ ಅಂತ ಇರೋದು. ನಾರ್ಮಲ್ ಇಟಾಲಿಯನ್ ಅಂತ ಏನೋ ಇದೆ, ಇಟಾಲಿಯನ್ ಮತ್ತೆ ನಾರ್ಮಲ್ ಅಂತ ಇದೆ. ಅವು ಅಣ್ಣ ಏನ್ ಮಾಡ್ತಾರೆ ಅಂದ್ರೆ ಇಟಾಲಿಯನ್ ಸಪರೇಟ್ ಇಟ್ಟು ನಾರ್ಮಲ್ ಸಪರೇಟ್ ಇಡ್ತಾರೆ. ಅವ್ರು 10 ಸಲ ಸಪರೇಟ್ ಇಡ್ತಾರೆ, ನಮ್ಮಮ್ಮ 10 ಸಲ ಮಿಕ್ಸ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಇತ್ತು. ಆಮೇಲೆ ನಾವು 4 ಕಿಲೋ ಚೈನ್ ಎಕ್ಸ್ಚೇಂಜ್ ಕೊಟ್ಟು ಅಂದ್ರೆ ಅದನ್ನ ಇಟ್ಟು ಹೊಸ ತಗೊಂಡ್ವಲ್ಲ, ಅದು ಅಲ್ಲಿ ಇಟ್ಬಿಟ್ಟವನೆ, ಹಿಂದೆ ಇಟ್ಬಿಟ್ಟವ್ರೆ. ಇನ್ನೊಬ್ಬ ಹುಡುಗ ಬಂದ್ಬಿಟ್ಟು ಸಡನ್ ಆಗಿ ಬೀಳ್ಸ್ಬಿಟ್ಟವನ್ ಕೆಳಗಡೆ. ಮೊದ್ಲೇ ಹೆವಿ ಟೆನ್ಷನ್ ಅಲ್ಲಿ ಇದ್ರು. ಹಿಂಗ್ ಹುಡುಗ ಅವನಿಗೆ ಬೈತಾರೆ, ಎಲ್ಲಿಟ್ಟೆ ನಾನು ಹೇಳ್ದೆ, ನಾನು ಎತ್ಕೊಂಡಿಲ್ಲ, ಇಲ್ಲ ನಿಮ್ದು ನೋಡಿ, ಇಲ್ಲ ಆಮೇಲೆ ಇವ್ರನ್ನ ಕೇಳ, ಇಲ್ಲ. ಬೆಸ್ಟ್ ಮೂಮೆಂಟ್ಸ್, ಬೆಸ್ಟ್ ಸಖತ್. ಒಬ್ರೇ ಅಂತ ಕಸ್ಟಮರ್. ಅದು ಬೇರೆ ಹೇಳಿದ್ರು, ಕರೆಕ್ಟ್. ನಮ್ಮಂತ ಕಸ್ಟಮರ್ ಇನ್ನ ಯಾವತ್ತು ಬರ್ಬಾರ್ದು ಅನ್ಕೊಂಡ್ಬಿಟ್ಟಿರ್ತಾರೆ ಬೇಕಾರೆ. ಗೈಸ್, ಫೈನಲಿ ಮನೆಗೆ ಬಂದೆ. ಇವಾಗ ಮನೆಗೆ ಅಂದ್ರೆ ಬಿಲ್ಡಿಂಗ್ ಇಂದ ಮೇಲೆ ಹೋಗ್ತಾ ಇದೀವಿ. ನಾವು ಹೋಟೆಲ್ಗೆ ಹೋಗ್ಬೇಕಿತ್ತು ತಿನ್ನೋದಿಕ್ಕೆ, ಬಟ್ ಕ್ಯಾನ್ಸಲ್ ಆಗಿ ಇವಾಗ ಮನೇಲೆ ತಿನ್ನೋಣ ಅಂತ ಪ್ಲಾನ್ ಹಾಕಿದೀವಿ. 2,000 ಖರ್ಚಾಗೋ ಜಾಗದಲ್ಲಿ ಒಂದು 600 - 700 ರೂಪಾಯಿ ಖರ್ಚು ಮಾಡಿ ಮನೇಲೆ ತಿನ್ಬೋದು ಆರಾಮಾಗಿ. ಬೇಗ ತಿನ್ನೋ ಅಂತ ಅವಶ್ಯಕತೆ ಇರಲ್ಲ ಅಂದ್ಬಿಟ್ಟು ಇವಾಗ ಮನೇಲೆ ತಿಂತಾ ಇದೀವಿ. ಹಲೋ ಬೆಡ್ಡಮ್, ಮನೆಗೆ ಹೋಗ್ಬಿಟ್ಟು ಬೆಡ್ಶೀಟ್ನ ಗೊಬ್ಬರ ಹಾಕೊಂಡು ಮಲ್ಕೊಬಿಡು. ಅಂತ ಸೀನೆ ಇಲ್ಲ. ಅಂಥದ್ದು ಶೀನೆ ಇಲ್ಲಿ ನೋಡ್ಕೊಂಡ ಗೈಸ್. ಸೊ ಅಲ್ಲಿಂದ ನಾವು ಸಿಲ್ವರ್ ತಗೊಬಂದ್ವಲ್ಲ, ಇವಾಗ ಅದನ್ನ ಹಾಕೊಂಡ್ಬಿಡ್ತೀನಿ ನಾನು. ಆಮೇಲೆ ನಾನು ಇನ್ನೇನೋ ಕೆಲವೇ ದಿನಗಳಲ್ಲಿ ನಮ್ಮ ಡ್ಯಾಡಿ ಮಮ್ಮಿದು 25ನೇ ವರ್ಷದ ವಾರ್ಷಿಕೋತ್ಸವ, 25ನೇ ವರ್ಷದ ಆನಿವರ್ಸರಿ ಬರ್ತಿದೆ. ಅದಕ್ಕೋಸ್ಕರ ಫಸ್ಟು ನಮ್ಮ ಅಪ್ಪಂಗೆ ಗಿಫ್ಟು ಇದು ಕೊಟ್ಬಿಟ್ಟೆ. ಖುಷಿನಾ ಪಾಪ? ಇಲ್ಲಿ ನೋಡ್ಕೊಂಡು ಹೇಳು. ಸೂಪರ್ ಸಾಕು, ಅಷ್ಟೇ ಸಾಕು. ಅಲ್ಲಿ 25ನೇ ವರ್ಷದ ಆನಿವರ್ಸರಿ ಬರ್ತದಕ್ಕೆ ಒಂದಿದು. ನಮ್ಮ ಅಮ್ಮಂಗೆ ಏನಿಲ್ಲ, ಮಮ್ಮಿಗೆ ಏನಿಲ್ಲ, ಖಾಲಿ ಬಡ್ಜೆಟ್ ಎಲ್ಲ ಖಾಲಿ. ಇವತ್ತಿನ ಮಾತಿನ ಕತೆ ಇಷ್ಟೇ. ಇವಾಗ ನಾವು ಊಟ ಮಾಡಿ ಮಲ್ಕೋಬೇಕಷ್ಟೇ. ಸೊ ಕಂಪ್ಲೀಟ್ಲಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್ ಗೈಸ್, ಕೀಪ್ ಸಪೋರ್ಟಿಂಗ್. ನೀವು ಕೂಡ ಚಿಕ್ಕ ಮೂಮೆಂಟ್ ಅಲ್ಲಿ ನಿಮ್ಮ ಕ್ಲೋಸೆಸ್ಟ್ ಇರೋರಿಗೆ ಗಿಫ್ಟ್ ಕೊಟ್ಟು ಒಂದು ಚೂರು ಖುಷಿ ಪಡಿಸಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.